नमस्कार बच्चों, मैं आज आपको पढ़ाना चाहती हूँ आठवीं आठवीं लेसन 7वीं कक्षा के 8वीं लेसन गिनती 51 से 70 तक इधर गिनती दिया गया है। आज मैं हिंदी में उसे पढ़ाना चाहती हूँ, सभी देख लो। पहले मैं इंग्लिश में पढ़ाती हूँ। 51, 52, 53, 54, 55, 56, 57, 58, 59, 60। इसमें हिंदी में ऐसे कहते हैं, ऐसे बोलते हैं 51, 52, 53, 54, 55, 56, 57, 58, 59, 60। अभी 61 देखें। 61, 62, 63, 64, 65, 66, 67, 68, 69, 70। इसे हिंदी में ऐसे कहते हैं 61, 62, 63, 64, 65, 66, 67, 68, 69, 70। ये संख्या को हिंदी में भी दिया गया है, ये देख के आप सभी अच्छे से लिख लो और समझ लो। अभी इसके अभ्यास देखें। एक मेन है इधर ಓನ್ಲಿ ಒನ್ ಮೈನ್ ಮಾತ್ರ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಕನ್ನಡದಲ್ಲೂ ಹಿಂದಿಲೂ ಇಂಗ್ಲೀಷಲ್ಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಉದಾಹರಣೆಗೂ ಕೊಟ್ಟಿದ್ದಾರೆ. ನಮೂನೆ ಕೆ ಅನುಸಾರ ಖಾಲಿ ಜಗ ಬರೋ. ಇಲ್ಲಿ ನಮೂನೆ ಅಂದರೆ ಉದಾಹರಣೆ 54 ಕೊಟ್ಟಿದ್ದಾರೆ. ಹಿಂದಿನಲ್ಲೂ 54 ಇದೆ, ಮತ್ತು ಹಿಂದಿನಲ್ಲಿ 54ನ 54ನೇ ಏನಂತಾರೆ, 54 ಅಂತ ಅಂತಾರೆ. ಓಕೆ. 58, 58, 58, 61, 61, 61, 65. ಇಲ್ಲಿ ಖಾಲಿ ಜಾಗದಲ್ಲಿ ಏನು ಬರಿಬೇಕು, 50, 65. ಅದನ್ನು ಹಿಂದಿನಲ್ಲಿ 65 ಅಂತಾರೆ. ಮತ್ತು 68 ಇಲ್ಲಿ ಮಧ್ಯದಲ್ಲಿದೆ ನೋಡಿ, ಹಿಂದಿನಲ್ಲಿ ಕೊಟ್ಟಿದ್ದಾರೆ, ಅದು 68. ಇಲ್ಲಿ ಖಾಲಿ ಜಾಗದಲ್ಲಿ ನೀವು 68 ಅಂತ ಬರೀರಿ, ಮತ್ತು ಈ ಕಡೆ ಖಾಲಿ ಇರೋ ಜಾಗದಲ್ಲಿ 68 ಅಂತ ಬರಿಬೇಕು. ಮತ್ತು ಇಲ್ಲಿ 70 ಇದೆ, ಅದನ್ನು ಹಿಂದಿನಲ್ಲಿ 70 ಅಂತ ಹಾಕಿ. 70 ಅದನ್ನು ಹಿಂದಿನಲ್ಲಿ 70 ಅಂತ ಕರೀತಾರೆ. 63 ಇದು 63, ಇಲ್ಲಿ ಹಿಂದಿನಲ್ಲಿ 63 ಅಂತ ಬರಿಬೇಕು, ಅದನ್ನು 63 ಅಂತ ಹೇಳ್ತಾರೆ. 55 ಇಲ್ಲೂ 55 55ಅನ್ನು ಬರಿ, ಅದನ್ನು 55. ಮತ್ತು 62ಗೆ ಏನಂತಾರೆ, 62. ಇಲ್ಲಿ ಹಿಂದಿನಲ್ಲಿ ಸಂಖ್ಯೆಯಲ್ಲಿ ಬರೀಬೇಕು, 62 ಅಂತ ಬರೀರಿ. 51 ಇಲ್ಲಿ ಖಾಲಿ ಇರೋ ಎರಡು ಜಾಗದಲ್ಲೂ ಇಲ್ಲಿ 51 ಅಂತ ಕೊಟ್ಟಿದ್ದಾರೆ, ಅದನ್ನು 51 ಸಂಖ್ಯೆಯಲ್ಲಿ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಬರಿಬೇಕು. ಇಲ್ಲಿ 56 ಡ್ಯಾಶ್ ಡ್ಯಾಶ್ ಇದೆಯಲ್ಲ, ಅಲ್ಲಿ 56 ಹಿಂದಿನಲ್ಲಿ ಗೊತ್ತಲ್ಲ, ಹಿಂದೆ ಇದೆ ನೋಡಿಕೊಂಡು ಬರೀರಿ. ಅದು ಹಿಂದಿನಲ್ಲಿ ಸಂಖ್ಯೆಯಲ್ಲಿ ಮತ್ತು ಅಕ್ಷರದಲ್ಲಿ 56 ಅಂತ ಕರಿತೀವಿ. ಇಲ್ಲಿ 53 ಮಧ್ಯದಲ್ಲಿ ನೋಡಿ 53 ಕೊಟ್ಟಿದ್ದಾರೆ, ಅದು ಇಂಗ್ಲೀಷಲ್ಲಿ 53 ಅಂತ ಬರೀರಿ, ಮತ್ತು ಇಲ್ಲಿ 53 ಅಂತ ಬರಿಬೇಕು. ಓಕೆ ಬಚ್ಚೋ, ಎಲ್ಲರಿಗೂ ಅರ್ಥ ಆಗಿದೆಯಲ್ಲ? ಈ 1 to 3ಇಂದ 50ವರೆಗೂ ಕಲ್ತಿರ್ತೀರಲ್ಲ, ಅದಾದಮೇಲೆ 50ಇಂದ ಇಲ್ಲಿ 70ವರೆಗೂ ಕೊಟ್ಟಿದ್ದಾರೆ ಸಂಖ್ಯೆಗಳು, ಅದನ್ನು ಕಲ್ತ್ಕೊಳ್ಳಿ. ಮುಂದೆ ನಾವು 70ರಿಂದ 100ವರೆಗೂ ಇರಬಹುದು ಇಲ್ಲಿ ಮುಂದೆ, ಆಮೇಲೆ ಅದನ್ನು ಕಲಿಯೋಣ. ಈಗ ಇಷ್ಟನ್ನು ಕಲ್ತ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ, ಮತ್ತು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.